ಒಂದೇ ಸಮ ಬಂದಿದೆ. ಏನ್ ಗಿಡ ಇದು? ಇದು ಬೇವಿನ ಮರ, ಅರಳಿ ಮರ. ಇದು ವಿಷ್ಣು, ಇದು ಅಮ್ಮ. ಯಾವ್ದಾದ್ರು ಆಗ್ಬೋದು, ಪ್ರಕೃತಿಗೆ ಅಮ್ಮ. ಮತ್ತೆ ಮುನೇಶ್ವರ. ಇದಂತೂ ತುಂಬಾ ವಿಶೇಷ ಅಂದ್ರೆ ವಿಶೇಷ. ಇದು ಸ್ನೇಹಿತರೆ, ನಿತ್ಯ ಜೀವನಿಗೆ ಸ್ವಾಗತ. ನಾನು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೆ. ಮತ್ತೆ ನಮ್ಮ ಫ್ರೆಂಡ್ ಅವ್ರದ್ದು ರಿಲೇಷನ್ನು ಆಗಬೇಕು, ಫ್ರೆಂಡೂ ಹೌದು. ರಿಲೇಷನ್ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಅನ್ನೋಕ್ಕೆ ಅವ್ರನ್ನ ಇಷ್ಟಪಡ್ತೀನಿ. ಪಾಪ ಅವಳಿಗೆ ನನ್ನ ನೋಡಿದ್ರೆ ತುಂಬಾ ಇಷ್ಟ. ಹೋಗ್ತಿದ್ದಂಗೆ ಪಾಪ ಕೆಲವರು ಹೇಳ್ತಾರೆ, ಸಾಹುಕಾರರ ಮನೆ ಮಾತು ಚಂದ, ಬಡವ್ರ ಮನೆ ಊಟ ಚಂದ. ಆಮೇಲೆ ಅವರ ಭಾವನೆಗಳು, ಆ ಪ್ರೀತಿ ಮನಸ್ಸಿಂದ ತುಂಬಿ ಬರುತ್ತಲ್ಲ, ಅದನ್ನು ನೋಡಿದಾಗೇ ಅದನ್ನು ಅನುಭವಿಸೋಕ್ಕೆ ಸಾಧ್ಯ. ಅವ್ರ ಮನೆಯಲ್ಲಿ ಇವತ್ತು ಒಂದು ಫಂಕ್ಷನ್ ಇತ್ತು, ಜೋಗಿ ಬಿಡೋದು ಫಂಕ್ಷನ್ ಇತ್ತು. ಹಾಗಾಗಿ ಅಲ್ಲಿ ಹೋಗಿ ಬಂದೆ ನಾನು. ಮತ್ತೆ ಬೆಳಗ್ಗೆನೂ ಹೋಗಿದ್ದೆ, ಇವಾಗೂ ನಾನು ಅಲ್ಲಿಂದ ಬಂದೆ, ನಮ್ಮ ತೋಟಕ್ಕೆ ಬಂದೆ. ಈ ನ್ಯಾಚುರಲ್ ವಾತಾವರಣ, ಈ ಒಂಥರ ಇದನ್ನ ಆನಂದನ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಪರಿಸರ ಅಂತ ಅಂದರೆ ಭೂಮಿ ತಾಯಿನಲ್ಲಿ ಎಷ್ಟು ಸುಖ ಸಂತೋಷನ ಕೊಡ್ತಾಳೆ ಅಂತ ಅನ್ನೋದಕ್ಕೆ ಇಲ್ಲಿ ಇವಾಗಿನ ತಣ್ಣನೆ ಗಾಳಿ, ಮತ್ತು ಇಲ್ಲಿನ ಒಂಥರ ಅದೇನೋ ಹೇಳ್ತಾರೆ, ಗಾಳಿ ಬಡ್ತಿಕೆ ಬೆಳಗ್ಗೆನೇ ಮುಂಜಾನೆ ನಸುಕಿನಲ್ಲಿ ತಣ್ಣನೆ ಮೈ ಗಾಳಿ ಅಂತಾರಲ್ಲ, ಆ ಥರ. ಇವಾಗ ಒಂದು ಮೂರುವರೆ ಆಗಿದೆ, 3 ಗಂಟೆ ಆಗಿದೆ. ಈ ಟೈಮಲ್ಲಿನೂ ಸಹ ಈ ಜಾಗದಲ್ಲಿ ತುಂಬಾ ತಣ್ಣಗಿದೆ. ಒಂಥರ ಇಲ್ಲೇ ಮಲ್ಕೊಂಡ್ರೂ ಸಾಕು, ನಿದ್ದೆ ಬರುತ್ತೆ ಅಂತ ಅನ್ನೋ ಥರ ಇದೆ. ಫಸ್ಟೆಲ್ಲ ಹಳ್ಳಿನ ಎಲ್ಲರೂ ತಿರಸ್ಕಾರ ಮಾಡ್ತಾಯಿದ್ರು. ಇವಾಗಿನ ಜನಗಳು ಬೆಂಗಳೂರಿನ ದಿನ ಹೊಗೆ ಮತ್ತು ಅಲ್ಲಿನ ಟೆನ್ಷನ್ನು ಅದನ್ನೆಲ್ಲ ನೋಡಿ ಹಳ್ಳಿಗೆ ಬಂದರೆ ನಿಜವಾಗ್ಲೂ ಸ್ನೇಹಿತರೆ, ನಾನಂತೂ ಸುಳ್ಳು ಹೇಳ್ತಾ ಇಲ್ಲ, ನನಗೆ ತೀರಾ ಅಂತ ಏನು ಜಾಸ್ತಿ ಇಲ್ಲ. ಇಲ್ಲಿ ನಮ್ಮದು ಸ್ವಲ್ಪನೇ ಇದೆ ಆಸ್ತಿ. ಆದ್ರೂ ನನಗೆ ಇಲ್ಲೇ ತುಂಬಾ ಇಷ್ಟ ಆಗುತ್ತೆ. ಒಂದು ನಾನು ರೇಖಿ ಮಾಡೋದ್ರಿಂದ ಒಂದು ಮೆಡಿಟೇಷನ್ಗಾಗಿರ್ಬೋದು, ನನ್ನ ಮಾಡಿ ಮೇಲೆ ಕುತ್ಕೊಂಡು ಮೆಡಿಟೇಷನ್ ಮಾಡ್ತಾಯಿದ್ರೆ ಅದನ್ನು ಒಂಥರ ಆ ಫೀಲಿಂಗ್ಸ್ನ, ಆ ಅನುಭವನ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ವಿಸ್ಮಯವಾಗುತ್ತೆ. ನಾನು ಒಂದೊಂದ್ಸತಿ ಬಂದಾಗ ಇಲ್ಲಿನೂ ಬೆಳಗಿನ ಜಾವ ಮಾಡಿ ಮೇಲೆ ಮೆಡಿಟೇಷನ್ ಮಾಡ್ತೀನಿ, ಮತ್ತು ಸೂರ್ಯ ನಮಸ್ಕಾರ ಮಾಡ್ತೀನಿ. ಈ ಹಳ್ಳಿನಲ್ಲಿರೋರು, ಏನಕ್ಕೆ ನಾನು ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಮುಖ್ಯವಾಗಿ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಸಮಯ ಸಿಕ್ಕಲ್ಲ, ಕೆಲವರು ಸಿಕ್ಕತ್ತೆ. ಆ ಸಿಕ್ಕೋ ಸಮಯದಲ್ಲಿ 1/2 hour ಈ ಥರ ನಮ್ಮ ಗುರುಗಳ ಒಂದು ಆಸೆ ಆಕಾಂಕ್ಷೆ ಅಂತ ಅಂದರೆ, ಡಾಕ್ಟರ್ ಋಷಿಮುನಿಗಳವರು ಅವರೇ ಫಸ್ಟ್ ಕಂಡುಹಿಡ್ದಿರೋದು, ಪ್ರಥಮವಾಗಿ ರೇಖಿ ವಿದ್ಯೆನ ಕಂಡುಹಿಡ್ದಿರೋದು ಅವರೇ. ಅವರು ಸಾರಿರೋದು ಹಾಗೆ, ಅವರಿಂದ ನೆಕ್ಸ್ಟ್ ಅಂತ ಎಷ್ಟೋ ತಲೆಮಾರುಗಳು ಗುರುಗಳು ನಮಗೆ ಆಗಿದ್ದಾರೆ. ಇವಾಗ ನನಗೂ 2 ಗುರುಗಳ ಇದರಲ್ಲಿ ಸಂಪರ್ಕದಲ್ಲಿದ್ದೀನಿ ನಾನು. 2 ಗುರುಗಳನ್ನು ವಿಭಿನ್ನವಾಗಿ ಹೇಳ್ಕೊಡ್ತಾರೆ. ಹಂಗಾಗಿ ಎಲ್ಲ ಗುರುಗಳು ಹೇಳೋದು ಒಂದೇ, ಏನಂದರೆ ಪ್ರತಿಯೊಂದು ನಮ್ಮ ಹೆಣ್ಮಕ್ಳು ರೇಖಿ ವಿದ್ಯಾರ್ಥಿ ಆಗಬೇಕು, ಅಟ್ಲೀಸ್ಟ್ ಅವ್ರವ್ರ ಮನೇನ ಅವ್ರು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಂಗಾಗಿ ಹಳ್ಳಿ ಹೆಣ್ಮಕ್ಳು ರೇಖಿನ ತಗೋಬಿಟ್ಟು ಈ ಥರ ಪರಿಸರದಲ್ಲಿ ತುಂಬ ಇದನ್ನ ಒಂದು 1/2 hour ಅವರು ಮೆಡಿಟೇಷನ್ ಮಾಡಿದ್ರೆ ಎಷ್ಟು ಅದು ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗ್ತಾರೆ ಅಂತ ಅಂದರೆ ಅದನ್ನು ಅನುಭವಿಸೋರೇ ಹೇಳ್ಬೋದು. ನನಗೆ ಇವಾಗ 3ನೇ ವರ್ಷ ನಡೀತಾ ಇದೆ ರೇಖಿನ ತಗೊಂಡು. ನನಗೆ ನಿಜವಾಗೂ ರೇಖಿ ಅಂದರೆ, ನನ್ನ ರೇಖಿನ ಬಿಟ್ಟರೆ ನಾನಿಲ್ಲ, ಪ್ರತಿಯೊಂದು ನರನಾಡಿನೂ ರೇಖಿನ ಆವರಿಸ್ಕೊಂಡಿದೆ ಅಂತ ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಕೆಲವರು ನನಗೆ ಕೆಲಸ ಇದೆ, ಕೆಲಸದ ಅಭಾವ ಮತ್ತು ದುಡ್ಡಿನ ಅಭಾವ ಅಂತ ಹೇಳ್ಬೋದು. ಆ ದಾರಿಗೆ ಹೋದ್ಮೇಲೆ ದೇವರು ಇರೋದ್ರಲ್ಲೇ ಸುಖ ಸಂತೋಷ ನೆಮ್ಮದಿ. ನನಗಿವಾಗ ಎಲ್ಲನೂ ಕೊಟ್ಟಿದ್ದಾನೆ, ತುಂಬ ನೆಮ್ಮದಿಯಾಗಿದ್ದೀನಿ ನಾನು ತುಂಬ ಸಂತೋಷವಾಗೂ ಇದ್ದೀನಿ, ಎಲ್ಲವೂ ಇದೆ. ಆದರೆ ಹಳ್ಳಿನಲ್ಲಿರುವಂಥ ಸೊಗಡು ಪಟ್ಟಣದಲ್ಲಿ ಸಿಗೋದಿಲ್ಲ. ಆವಾಗೆಲ್ಲರಿಗೂ ಹೊಗೆ ಮುಕ್ತ ದೇಶನ ಮಾಡ್ತೀನಿ,
ಹೊಗೆ ಮುಕ್ತ ಗ್ರಾಮನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮೋದಿಜಿಯವರು ಮಾಡಿದ್ರು. ಎಲ್ಲರೂ ಪಾಪ ಹಳೆ ಮನೆಗಳೆಲ್ಲ ಒಡೆದ್ಬಿಟ್ಟು ಒಲೆನೇ ಮುಚ್ಚಿಬಿಟ್ಟು ಇದನ್ನ ಮಾಡ್ಕೊಂಡ್ರು, ಗ್ಯಾಸ್ನ ವ್ಯವಸ್ಥೆ ಮಾಡ್ಕೊಂಡ್ರು. ಇವಾಗ ಒಬ್ಬೊಬ್ರದ್ದು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ರೋಡಿನಲ್ಲಿ ಹುಳ ಅದು ಮೇಲೆ ಬರ್ತಿದೆ. ಒಬ್ಬೊಬ್ರದ್ದು ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕೆಲವ್ರಿಗೆ ವ್ಯವಸ್ಥೆ ಇರುತ್ತೆ ಮನೆ ಮುಂದೆ, ಕೆಲವ್ರಿಗೆ ಚಿಕ್ಕ ಪುಟ್ಟ ಜಾಗ ಇರೋರಿಗೆ ವ್ಯವಸ್ಥೆ ಇರಲ್ಲ. ಅಂಥವರೆಲ್ಲ ಪಾಪ ಈಚೆ ಅಡುಗೆ ಮಾಡ್ಕೊಂಡು ಊಟ ಮಾಡುವಂಥ ಪರಿಸ್ಥಿತಿ ಆಗಿದೆ. ಬೆಂಗಳೂರಲ್ಲೂ ಅಷ್ಟೇ, ಎಲ್ಲೂ ಅಷ್ಟೇ. ಹಾಗಿದ್ರೆ ಹಳ್ಳಿ ಜೀವನ ತುಂಬ ಸುಂದರವಾಗಿರುತ್ತೆ ಸ್ನೇಹಿತರೆ. ಇಷ್ಟು ದಿನದವರೆಗೂ ಬೆಂಗಳೂರಲ್ಲಿದ್ದಾನ, ಗೌರ್ಮೆಂಟ್ ಕೆಲಸ ಇದೆಯಾ, ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾ ಇದ್ರು. ಇನ್ನು ಮುಂದೆ ಹಳ್ಳಿಲಿದ್ದಾರ, ಜಮೀನು ಇದೆಯಾ ಅವ್ರಿಗೆ ಅಂತ ಕೇಳುವಂಥ ಸಿಚುವೇಶನ್ ಬರುತ್ತೆ. ಹಂಗಾಗಿ ಯಾರನ್ನು ನಿಂದಿಸಿ ಮಾತಾಡಬಾರ್ದು. ಇವನಿಗೇನಿದೆ, ಇವನಿಗೇನು ಕೊಡಬೇಕು ಅಂತಲೂ ಮಾತಾಡಬಾರ್ದು. ಯಾರು ತಿರಸ್ಕಾರನೂ ಮಾಡಬಾರ್ದು. ಇನ್ನು ಬುದ್ಧಿ ಅವ್ರಿಗೆ ಅಷ್ಟು ತಿಳುವಳಿಕೆ ಅರಿವಿಲ್ಲ ಅಂದಾಗ ಒಂದು ತಿದ್ದಿ ಬುದ್ಧಿ ಹೇಳಬೇಕು ಹೊರತು ಸುಮ್ಮನೆ ತಿರಸ್ಕಾರ ಯಾರಿಗೂ ಮಾಡಬಾರ್ದು ಸ್ನೇಹಿತರೆ. ನನಗಂತೂ ಈ ವಾತಾವರಣ, ಈ ಪರಿಸರ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಬೇಕಾದಷ್ಟು ಸಮಸ್ಯೆಗಳು ಬಂತು, ಅದೆಲ್ಲನೂ ನನ್ನ ರೇಖಿ ಮಾತೇನೆ ನನಗೆ ರಕ್ಷಣೆ, ನನಗೆ ರಕ್ಷಣಾ ಪಿರಮಿಡ್ ಆಗಿದೆ. ನನಗೆ ಹೇಳ್ಬೇಕಂದ್ರೆ ನನ್ನ ಅಮ್ಮ ಅಂದರೆ ಪ್ರಕೃತಿ ಮಾತೆ ಅಮ್ಮ. ನಾನು ಯಾವುದನ್ನು ಇಲ್ಲಿ ದೇವರು ಇದೇ ಅಮ್ಮ ಅಂತ ನಾನು ನಿರೂಪಿಸ್ತಾ ಇಲ್ಲ. ಯಾಕಂದರೆ ಪಂಚಭೂತದಲ್ಲಾಗಿರುವಂಥ ನಮ್ಮ ಶರೀರವನ್ನು ಯಾವುದೇ ಅಮ್ಮ ಆಗ್ಬೋದು, ಪ್ರಕೃತಿ ಮಾತೆನೇ ಆಗ್ಬೋದು, ಅಥವಾ ಆದಿಶಕ್ತಿ, ಎಲ್ಲ ಯಾವುದೋ ಒಂದು ಒಟ್ಟಲ್ಲಿ ಅಮ್ಮ. ಈ ಪ್ರಕೃತಿ ಮಾತೆ ಮಡಿಲಿನಲ್ಲಿರುವಷ್ಟು ಸುಖ ಸಂತೋಷ ಯಾವುದ್ರಲ್ಲೂ ಸಿಗೋದಿಲ್ಲ ಸ್ನೇಹಿತರೆ. ನನ್ನ ಒಂದು ಅನುಭವ ಹೇಳಬೇಕು ಅಂತ ಅಂದರೆ, ರೇಖಿ ವಿದ್ಯೆ ಅದು ಏನೂ ಅಲ್ಲ, ಯಾರ ಮುಂದೆನೂ ಪ್ರಚಾರ ಮಾಡ್ಕೊಳ್ಳುವಂಥದ್ದಲ್ಲ, ಏನೂ ಇಲ್ಲ. ಅವರವರ ದೇಹನ ದಂಡಿಸಿ ಸ್ವಲ್ಪ ನಿದ್ದೆ ಅನುಕೂಲ ಇರೋರು ನಿದ್ದೆ ಮಾಡ್ಕೊಂಡೆ ಆರಾಮಾಗಿ ಎದ್ದು ಮಾಡ್ಕೋಬೋದು. ಉದ್ಯೋಗದಲ್ಲಿರೋರು ಆಗ್ಬೋದು, ಹಳ್ಳಿನಲ್ಲಿ ಅವ್ರ ತೋಟ ಮನೆ ಕೆಲಸಕ್ಕೆ ಹೋಗೋರು ಆಗ್ಬೋದು, ಸ್ವಲ್ಪ ಒಂದು ಗಂಟೆ ನಿದ್ದೆಗೆ ಗುಡ್ ಬೈ ಹೇಳಿದ್ರೆ ಅವ್ರ ಜೀವನನ ಎಲ್ಲೋ ತಗೊಂಡು ಹೋಗ್ಬೋದು ಅನ್ನೋದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ನನ್ನ ಉದ್ದೇಶನೇ ಅಷ್ಟು, ಎಲ್ಲರೂ ಚೆನ್ನಾಗಿರಬೇಕು. ನಮಗೆ ಕೆಟ್ಟದನ್ನು ಬಯಸ್ತಾ ಇರೋರನ್ನ ಅವರು ಚೆನ್ನಾಗಿರಲಿ ಅಂದಾಗ ನಮಗೆ ಭಗವಂತ ನಾವು ಕೇಳದಿರೇ ಇರೋಷ್ಟು ಅವನೇ ನಮಗೆ ಸುಖ ಸಂಪತ್ತನ್ನು ಎಲ್ಲನೂ ಕೊಡ್ತಾನೆ. ನನ್ನ ರೇಖಿ ವಿದ್ಯೆಯಿಂದ ನಾನು ತುಂಬ ಚೆನ್ನಾಗೇ ಇದ್ದೀನಿ, ಖುಷಿಯಾಗೇ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆದಿಪರಾಶಕ್ತಿಗೆ ನಾನು ಹೇಳ್ತೀನಲ್ಲ, ಅಮ್ಮ ಅಂತ ಅಂದರೆ ರೇಖಿ ಮಾತೆ ಆಗ್ಬೋದು, ಆದಿಪರಾಶಕ್ತಿ ಆಗ್ಬೋದು, ಒಂದು ಗಿಡ ಮರ, ಒಂದು ಪ್ರಕೃತಿ, ನಾನೆಲ್ಲನೂ ಅಮ್ಮ ಅಂತಲೇ ಪ್ರೀತಿಸ್ತೀನಿ. ನಾನು ಅದಕ್ಕೆ ಆದಿಪರಾಶಕ್ತಿಗೆ ನಾನು ಧನ್ಯವಾದ ಹೇಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಲಿ ಆಗದೆ ಹೋಗಲಿ, ನನಗೆ ಇದರಿಂದ ಏನು ಅಪೇಕ್ಷೆ ಪಡೋದಕ್ಕಿಂತ ಭಗವಂತ ನನಗೆಲ್ಲ ಕೊಡ್ತಾನೆ. ಇನ್ನು ನನಗಿಂತ ಬೇಕಾದಷ್ಟು ಸಾಹುಕಾರ ಇರ್ಬೋದೇನೋ, ನಾನು ನಾನು ಆಸೆ ಪಡ್ತಾ ಇಲ್ಲ. ನನಗೆ ಸಾಕು. ಆದಷ್ಟು ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಿ ಅವರವ್ರ ಕುಟುಂಬನ ರಕ್ಷಣೆ ಮಾಡ್ಕೋಬೇಕು ಅಂದರೆ ರೇಖಿ ವಿದ್ಯೆ ಒಂದೇ ಅದಕ್ಕೆ ದಾರಿ. ಎಲ್ಲರೂ ರೇಖಿ ವಿದ್ಯಾರ್ಥಿಗಳಾಗಿ, ಅಕಸ್ಮಾತ್ ನನ್ನಿಂದ ಏನಾದರೂ ಸಹಾಯ ಬೇಕು ಅಂತಂದರೆ ನಂದು ಆಲ್ರೆಡಿ ಫೋನ್ ನಂಬರ್ ಇದೆ, ಫೋನ್ ಮಾಡಿ. ನನಗೆ ಯಾವುದೇ ಥರದ ನಾನು ಇದನ್ನು ಅಪೇಕ್ಷೆ ಪಡೆದಿರೋ ನನ್ನ ಕೈಯಲ್ಲಾಗುವಂಥ ಸಹಾಯನ ನಾನು ಮಾಡ್ತೀನಿ. ಖಂಡಿತ ಎಲ್ಲರೂ ರೇಖಿ ವಿದ್ಯಾರ್ಥಿಗಳಾಗಿ ನಮ್ಮ ಹೆಣ್ಮಕ್ಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ